ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಹಸಿವು ಹೆಚ್ಚಾಗಲು ಏನನ್ನು ಕುಡಿಯಬೇಕು? ನಿಮ್ಮ ಆಯ್ಕೆಗಳು ಜೇನು, ನಿಂಬೆ ರಸ, ಹಾಲು, ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ, ನಿಂಬೆ ರಸ. ಮುಂದಿನ ಪ್ರಶ್ನೆ, ಕೋಪವನ್ನು ಕಡಿಮೆ ಮಾಡಲು ಏನನ್ನು ಕುಡಿಯಬೇಕು? ನಿಮ್ಮ ಆಯ್ಕೆಗಳು ಚಹಾ, ನಿಂಬೆ ಚಹಾ, ಗ್ರೀನ್ ಟೀ, ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಬಿ, ನಿಂಬೆ ಚಹಾ. ಮುಂದಿನ ಪ್ರಶ್ನೆ, ಯಾವ ಆಹಾರವು ಚರ್ಮದ ಸೌಂದರ್ಯವನ್ನು ಸುಧಾರಿಸುತ್ತದೆ? ನಿಮ್ಮ ಆಯ್ಕೆಗಳು ನಿಂಬೆಹಣ್ಣು, ಪಪಾಯಿ, ಕ್ಯಾರೆಟ್, ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ, ನಿಂಬೆಹಣ್ಣು. ಮುಂದಿನ ಪ್ರಶ್ನೆ, ಹೆಚ್ಚು ನಿದ್ದೆ ಮಾಡುವುದರಿಂದ ಯಾವ ರೋಗ ಬರಬಹುದು? ನಿಮ್ಮ ಆಯ್ಕೆಗಳು ಹೃದಯಾಘಾತ, ಮರೆವು ಕಾಯಿಲೆ, ಕ್ಯಾನ್ಸರ್, ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಎ, ಹೃದಯಾಘಾತ. ಮುಂದಿನ ಪ್ರಶ್ನೆ, ಸುಟ್ಟ ಗಾಯಗಳಿಗೆ ಏನು ಹಚ್ಚುವುದರಿಂದ ಉರಿಯೂತ ಅಥವಾ ಉರಿ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು ಅರಿಶಿಣ, ಕರ್ಪೂರ, ಉಪ್ಪು ನೀರು, ತೆಂಗಿನ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ, ತೆಂಗಿನ ಎಣ್ಣೆ. ಮುಂದಿನ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ಮೂಳೆಗಳ ಶಕ್ತಿ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು ಬೀಟ್ರೂಟ್, ಮೆಣಸಿನಕಾಯಿ, ಬದನೆಕಾಯಿ, ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಆಲೂಗಡ್ಡೆ. ಮುಂದಿನ ಪ್ರಶ್ನೆ, ಯಾವ ಆಹಾರವು ಕೂದಲು ಉದುರುವಿಕೆ ಕಡಿಮೆಯಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೆಯಲು ಕಾರಣವಾಗುತ್ತದೆ? ನಿಮ್ಮ ಆಯ್ಕೆಗಳು ಅಲೋವೆರಾ, ದಾಸವಾಳ, ನೆಲ್ಲಿಕಾಯಿ, ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಈರುಳ್ಳಿ. ಮುಂದಿನ ಪ್ರಶ್ನೆ, ಹಲ್ಲು ನೋವು ಬೇಗ ಉಪಶಮನ ಹೊಂದಲು ಏನು ತಿನ್ನಬೇಕು? ನಿಮ್ಮ ಆಯ್ಕೆಗಳು ಲವಂಗ, ಶುಂಠಿ, ಏಲಕ್ಕಿ, ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಎ, ಲವಂಗ. ಮುಂದಿನ ಪ್ರಶ್ನೆ, ಯಾವ ಪ್ರಾಣಿಯ ಹಾಲನ್ನು ತಾಯಿಯ ಹಾಲಿಗೆ ಸಮನವೆಂದು ಪರಿಗಣಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು ಮೇಕೆ ಹಾಲು, ಎಮ್ಮೆ ಹಾಲು, ಕುರಿ ಹಾಲು, ಆಕಳ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ, ಆಕಳ ಹಾಲು. ತಲೆನೋವು ಕಡಿಮೆ ಮಾಡುವ ಆಹಾರ ಪದಾರ್ಥಗಳು ಯಾವುವು? ನಿಮ್ಮ ಆಯ್ಕೆಗಳು ನಿಂಬೆಹಣ್ಣು, ಜೀರಿಗೆ, ಕೊತ್ತಂಬರಿ, ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಶುಂಠಿ. ಮುಂದಿನ ಪ್ರಶ್ನೆ, ಮಹಿಳೆಯರು ಪ್ರೆಗ್ನೆಂಟ್ ಸಮಯದಲ್ಲಿ ಯಾವ ಹಣ್ಣು ತಿಂದರೆ ಮಕ್ಕಳು ಬೆಳ್ಳಗಾಗಿ ಹುಟ್ಟುತ್ತಾರೆ? ನಿಮ್ಮ ಆಯ್ಕೆಗಳು ಪೇರಳೆ ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ದಾಳಿಂಬೆ ಹಣ್ಣು. ಮುಂದಿನ ಪ್ರಶ್ನೆ, ಮನುಷ್ಯ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ನಿಮಿಷ ನಡೆಯಬೇಕು? ನಿಮ್ಮ ಆಯ್ಕೆಗಳು 40 ನಿಮಿಷ, 30 ನಿಮಿಷ, 1 ತಾಸು, 2 ತಾಸು. ಸರಿಯಾದ ಉತ್ತರ ಆಪ್ಷನ್ ಎ, 40 ನಿಮಿಷ. ಮುಂದಿನ ಪ್ರಶ್ನೆ,
ಪ್ರತಿದಿನ ಬೆಳಗ್ಗೆ ಯಾವ ಜ್ಯೂಸ್ ಕುಡಿಯುವುದರಿಂದ ನಮ್ಮನ್ನು ಬಲಶಾಲಿಗಳನ್ನಾಗಿಸುತ್ತದೆ? ನಿಮ್ಮ ಆಯ್ಕೆಗಳು ನಿಂಬೆ, ಬೀಟ್ರೂಟ್, ಪೈನಾಪಲ್, ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್. ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು ಹೃದಯ ಸಮಸ್ಯೆ, ಕ್ಯಾನ್ಸರ್, ಜೀರ್ಣಕಾರಿ ಸಮಸ್ಯೆ, ಸಕ್ಕರೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ. ಮುಂದಿನ ಪ್ರಶ್ನೆ, ಟೊಮ್ಯಾಟೊದಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ಮುಂದಿನ ಪ್ರಶ್ನೆ, ಮಾನಸಿಕ ಒತ್ತಡದಿಂದ ಯಾವ ಅಂಗ ಹಾನಿಯಾಗುತ್ತದೆ? ನಿಮ್ಮ ಆಯ್ಕೆಗಳು ಹೃದಯ, ಲಿವರ್, ಶ್ವಾಸಕೋಶ, ಮೂತ್ರಪಿಂಡಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡಗಳು. ಮುಂದಿನ ಪ್ರಶ್ನೆ, ಲಿವರ್ ಅನ್ನು ಆರೋಗ್ಯವಾಗಿಡುವ ತರಕಾರಿ ಯಾವುದು? ನಿಮ್ಮ ಆಯ್ಕೆಗಳು ಸೋರೆಕಾಯಿ, ತೆಂಗಿನಕಾಯಿ, ಬೆಂಡೆಕಾಯಿ, ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಎ ಸೋರೆಕಾಯಿ. ಮುಂದಿನ ಪ್ರಶ್ನೆ, ಯಾವ ಎಲೆ ಸೊಪ್ಪು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ಅಣೆ ಸೊಪ್ಪು, ಪಾಲಕ್ ಸೊಪ್ಪು, ರಾಜಗಿರಿ ಸೊಪ್ಪು, ಪುಂಡಿ ಪಲ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು. ಮುಂದಿನ ಪ್ರಶ್ನೆ, ಯಾವ ಪ್ರಾಣಿಯು ಪ್ರತಿಯೊಂದು ವಸ್ತುವನ್ನು 2 ಪಟ್ಟು ದೊಡ್ಡದಾಗಿ ನೋಡುತ್ತದೆ? ನಿಮ್ಮ ಆಯ್ಕೆಗಳು ಹಸು, ಸಿಂಹ, ಕುದುರೆ, ಆನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ. ಕೊನೆಯ ಪ್ರಶ್ನೆ, ಹೆಚ್ಚು ಬ್ರೆಡ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು ಕ್ಯಾನ್ಸರ್, ಮಧುಮೇಹ, ಟಿಬಿ, ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.